ಬೆಳಗಾವಿ ಜಿಲ್ಲೆ ಅಖಂಡವಾಗಿ ಉಳಿಬೇಕನ್ನುವಂಥದ್ದು ಕನ್ನಡಿಗರ ಭಾವನೆ. ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿಯನ್ನು 3 ಭಾಗ ಮಾಡಬೇಕನ್ನುವಂಥದ್ದು ಈ ಭಾಗದ ಜನರ ಅಭಿಪ್ರಾಯ ಇದೆ. ಹಾಗಾಗಿ ಕನ್ನಡಿಗರ ಭಾವನಾತ್ಮಕ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸೂಕ್ತವಾದ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕು. ಯಾವುದೇ ಆತುರದ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯ 3 ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಎಲ್ಲ ನಮ್ಮ ಜನಪ್ರತಿನಿಧಿ ಕರೆದು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಯಾವುದೋ ಒಬ್ಬ ಶಾಸಕರ ಒತ್ತಡಕ್ಕೋ, ಯಾರೋ ಒಬ್ಬರು ಮಂತ್ರಿ ಒತ್ತಡಕ್ಕೋ, ಯಾರೋ ಒಬ್ಬ ಜನಪ್ರತಿನಿಧಿ ಒತ್ತಡಕ್ಕೆ ಯಾವುದೇ ತೀರ್ಮಾನವನ್ನು ಬೇರೆ ಜಿಲ್ಲೆಗಳಲ್ಲಿ ಏನಾದ್ರು ಮಾಡಿಕೊಂಡು ಬೆಳಗಾವಿ ಜಿಲ್ಲೆ ಇದು ಭಾವನಾತ್ಮಕವಾದಂಥ ಸಂಬಂಧ ಹೊಂದಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯ ಒಂದು ಕಲ್ಲೆತ್ತಿಡಬೇಕಾದ್ರೂ 100 ಸರಿ ವಿಚಾರ ಮಾಡಬೇಕು ಅಂತ. ಈ ಜಿಲ್ಲೆಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಾವೆಲ್ಲ ಆಲೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯೊಳಗೆ ಮುಖ್ಯಮಂತ್ರಿಗಳು ಅಭಿವೃದ್ಧಿ ದೃಷ್ಟಿಯಿಂದ ಏನೇ ಜಿಲ್ಲೆಗಳು ಮಾಡಬೇಕಾದ್ರೂ ಸಹ ಒಂದು ಬಾರಿ ಕನ್ನಡ ಪರ ಸಂಘಟನೆಗಳ ಮತ್ತು ಇವರ ಸಾಹಿತಿಗಳ ಚಿಂತಕರ ಸಭೆಯನ್ನು ಕರೆದೇ ಅದನ್ನು 3 ಜಿಲ್ಲೆ ಮಾಡಬೇಕು ಅಥವಾ ಅಖಂಡವಾಗಿ ಬೆಳಗಾವಿಯನ್ನ ಇಲ್ಲೇ ಉಳಿಸೋ ಬಗ್ಗೆ ಚರ್ಚೆ ಮಾಡೋ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಸಭೆ ಕರೆದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಸಲಹೆ ಪಡ್ಕೊಂಡು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಸಹ ಬದ್ಧನಿದ್ದೀನಿ ಅನ್ನುವಂಥ ಮಾತು ಹೇಳಿಕೆ. ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ.